ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬಡವರಿಗಾಗಿ ಆರಂಭವಾದ ಇಂದಿರಾ ಕ್ಯಾಂಟೀನ್ ಇದೀಗ ಗಂಭೀರ ಆರೋಪಗಳ ಸುತ್ತ ಸಿಲುಕಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿರುವ ಕ್ಯಾಂಟೀನ್ನಲ್ಲಿರುವ ಸ್ವಚ್ಛತೆ ಕೊರತೆ, ಕಳಪೆ ಮಟ್ಟದ ಆಹಾರ ನೀಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರುವ ನೀರಿನ ಟ್ಯಾಂಕ್ ಕೂಡ ಅಸ್ವಚ್ಛವಾಗಿದ್ದು ಜನರ ಆಕ್ರೋಶ ಹೆಚ್ಚಾಗಿದೆ. ದಿನಕ್ಕೆ 200 ಜನರಿಗೆ ಉಪಹಾರ ಮತ್ತು 200 ಪ್ಲೇಟ್ ಊಟದ ವ್ಯವಸ್ಥೆ ಇದ್ದರೂ ಜನರ ಆಗಮನ ಕಡಿಮೆಯಾಗಿದೆ. ಗುಣಮಟ್ಟ ಇಲ್ಲ, ಅದಕ್ಕೆ ಯಾರೂ ಬರಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಯೋಜನೆ ನೆಲಮಟ್ಟದಲ್ಲಿ ವಿಫಲವಾಗ್ತಿದೆಯಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಸರ್, ಇದು ಸುಮ್ಮನೆ ಇಂದಿರಾ ಕ್ಯಾಂಟೀನ್ ರೀ, ನಾಮಕು ಅಷ್ಟೇ. ಸುಮ್ಮನೆ ಇಲ್ಲಿ ಎಲ್ಲ ಅಸ್ತವ್ಯಸ್ತ ಐತಿ, ಯಾವುದೂ ಸರಿ ಇಲ್ಲ. ಮತ್ತು ಅವರು ಈಗ ನಾಷ್ಟ ಅಂತಾರೋ, ನಾಷ್ಟಾನು 200 ಮಂದಿಗೆ ನಾಷ್ಟ, 400 ಮಂದಿಗೆ ಊಟ ಅಂತಾರೆ. ಮತ್ತು ನಾಷ್ಟದ ಖರ್ಚು ಅವ್ರು ಏನು ಹೇಳ್ತಾರೋ, ನಾಷ್ಟದ ಖರ್ಚು 25 ರೂಪಾಯಿ ಅಂತ ಹೇಳ್ತಾರೆ. ಅದು ಮತ್ತು ಊಟದ ಖರ್ಚು 75, ಒಂದು ಊಟಕ್ಕೆ 75 ರೀ. 400 ಊಟ ಕೊಡ್ತಾರೆ ಒಂದು ದಿವಸಕ್ಕೆ. ಇಲ್ಲಿ ಪಬ್ಲಿಕ್ಕೇ ಬರೋಂಗಿಲ್ಲ, ನಾಷ್ಟನೂ ಸರಿಯಾಗಿಲ್ಲ, ಊಟನೂ ಸರಿಯಾಗಿಲ್ಲ. ಆ ಕಳಪೆ ಮಟ್ಟದ ನೀರು ತೊಗೊಂಡು ಊಟದ ವ್ಯವಸ್ಥೆ ಮಾಡ್ತಾರೆ, ಅದು ಸರಿ ಇಲ್ಲ. ಎಲ್ಲ ಯಾವುದೊಂದು ಸರಿ ಇಲ್ಲ, ಎಲ್ಲ ಕಳಪೆ ಮಟ್ಟದ ಕೂಡೈತಿ. ಮತ್ತು ಇದು ಪ್ರತಿ ತಿಂಗಳಿಗೆ 6,50,000 ರೂಪಾಯಿ ಬರ್ತೈತೆ ಅಂತ. ಇವರು ಮಿನಿಮಮ್ ಒಂದು 100 ಸಹಿತ ಊಟ ಕೊಡೋಂಗಿಲ್ಲ, ಒಂದು 400 ಮಂದಿಗೆ ನಾಷ್ಟನೂ ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಸುಮ್ಮನೆ ಅವರೊಂದು 100 ಮಂದಿ ಬಂದ್ರೆ ನಾಷ್ಟ 100, ಊಟ 100 ಮಂದಿ ಮಾಡಿ ಹೋಗ್ತಾರೆ. ಮತ್ತು ದುಡ್ಡು ಎಲ್ಲಿ ಹೋಗ್ತೈತಿ? ಟೆಂಡ್ರೇ ಹೆಂಗೆ ಆಯ್ತು? ಅದು ಯಾರಿಗೂ ಹೊಂಟೈತಿ ದುಡ್ಡು ಅನ್ನೋದು ಗೊತ್ತಾಗತ್ತಿಲ್ಲ ನಮ್ಗೆ. ಸುಮ್ಮನೆ ನಾಮಕೋಸ್ತಿ ಈ ಸಂಜೆಗೆ ತಂದ ಇದು ಇಂದಿರಾ ಕ್ಯಾಂಟೀನ್ ಕಟ್ಟಿದಾರಲ್ಲ, ಸುಮ್ಮನೆ ಯಾರ್ದೋ ಹೆಸರು ಟೆಂಡರ್ ಕೊಟ್ಟ ಯಾರಿಗೂ ರೊಕ್ಕ ಹೊಂಟೈತಿ ಅಂದ್ರೆ ಅದ್ರ ಬಗ್ಗೆ ಸುತ್ತ ಮಗ ಹೇಳ್ಬೇಕು. ಮತ್ತು ಅದು ಅಂದಾಗ ಸಾರ್ವಜನಿಕರಿಗೆ ವ್ಯವಸ್ಥೆ ಆಗ್ತೈತಿ. ಮುಂದಿನ ಹೋರಾಟಗಳನ್ನು ಕೈಗೊಳ್ತೇವೆ ನಾವು. ಇಲ್ಲಿ ಜನಕ್ಕೆ ನಾಷ್ಟದ್ದು ಊಟದ ವ್ಯವಸ್ಥೆ ಸರಿಯಾಗಿ ಆಗತ್ತಿಲ್ಲ. ಸುಮ್ಮನೆ ನಾಮಕೋಸ್ತಿ ಮಾಡಿಬಿಟ್ರೆ. ಇಲ್ಲ ಅಂತಂದ್ರೆ ಖಾಸಗಿ ಹೋಟೆಲ್ದಾಗ ಹೋದ್ರೆ 50-100 ರೂಪಾಯಿ ನಾಷ್ಟ ಆಗ್ತೈತಿ. ಅಂತಂದ್ರೂ ಸರ್ಕಾರ ಚಲೋ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡೈತಿ ಅಂತೇಳಿ ನಾವು ಜನರು ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಊಟನೂ ಸರಿಯಾಗಿರೋಲ್ಲ, ನಾಷ್ಟನೂ ಸರಿಯಾಗಿರೋಂಗಿಲ್ಲ. ಊಟ ನೋಡ್ರಿ, ಇಲ್ಲಿ ಗ್ರಾಹಕರು ಬಡವರು ಬರ್ತಾರೆ, ಒಟ್ಟಿಗೆ ತಿನ್ನಕ್ಕೆ ತುಟ್ಟಿಲಿ ತಿನ್ನಕ್ಕೆ ಹೋಟೆಲ್ದಾಗ, ಖಾಸಗಿ ಹೋಟೆಲ್ದಾಗ ತಿನ್ನಕ್ಕೆ ಆಗೋದಿಲ್ಲ ಅಂತೇಳಿ ಇಂದಿರಾ ಕ್ಯಾಂಟೀನ್ ಐತಿ ಅಂತ ಸರ್ಕಾರ ಮಾಡೈತಿ. ಆ ಸರ್ಕಾರದ 5 ರೂಪಾಯಿ ನಾಷ್ಟ ಮಾಡೋಕ್ಕಂತ 5-10 ರೂಪಾಯಿದಾಗ ನಾಷ್ಟ ಮಾಡೋಕೆ ಬಂದರೆ ಇಲ್ಲಿ ಕಳಪೆ ಮಟ್ಟದ ನಾಷ್ಟ ಸರಿಯಾಗಿರೋದಿಲ್ಲ, ಸರಿಯಾಗಿ ಟೈಮ್ಗೆ ಇರೋಂಗಿಲ್ಲ. ಯಾವೆಲ್ಲ ಸಿಬ್ಬಂದಿನೂ ಅಸ್ತವ್ಯಸ್ತ ಐತಿ, ಸರಿಯಾಗಿ ಅದು ಮೇಂಟೈನ ನಡೆಯತ್ತಿಲ್ಲ. ಸುಮ್ಮನೆ ಈಗ ಏನು ಟೆಂಡರ್ ಮಾಡಿದವನಿಗೆ ಏನೋ ದುಡ್ಡು ಹೊಂಟಾಯ್ತು, ಆದ್ರೆ ಏನೇ ಬೇರೆ ಹಿಂದಿನವ್ರು ಯಾರು ಕೈವಾಡಾಯಿತು ಗೊತ್ತಾಗೈತಿಲ್ಲ. ಇಂದಿರಾ ಕ್ಯಾಂಟೀನ್ ಮಾತ್ರ ಚಲೋತಾಗಿ ಸುತ್ತದ್ರಾಗಿ ನಡಿಬೇಕು. ಇಲ್ಲ ಅಂತಂದ್ರೆ ಬರುವಂಥ ದಿವಸಕ್ಕೆ ನಾವು ಪಬ್ಲಿಸಿಟಿ ಹೋರಾಟ ಮಾಡೋರದು. ಇಲ್ಲಿ ಭಾಳಷ್ಟು ಮಂದಿ ಗ್ರಾಹಕರು ಉಪವಾಸನೇ ಹೋಗ್ತಾರೆ, ನಾಷ್ಟ ಮಾಡ್ದೆ ಊಟ ಮಾಡ್ದೆ, ಆ ಥರ ಸಿಚುವೇಶನ್ ಐತಿ. ಈ ಟೆಂಡರ್ದವ್ರಂತೂ ಈ ಕ್ಯಾಂಟೀನಿಗೆ ಚಾಲೂನೇ ಇಲ್ಲ ಅದ ಇಂದಿರಾ ಕ್ಯಾಂಟೀನ. ಸುಮ್ಮನೆ ಬಂದು ಒಂದಿಷ್ಟು ಮಂದಿ ಒಂದು 50-60 ಮಂದಿಗೆ ನಾಷ್ಟ ಕೊಟ್ಟಂಗೆ ಮಾಡಿ, ಊಟ ಕೊಟ್ಟಂಗೆ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಮತ್ತು ಇಂದಿರಾ ಕ್ಯಾಂಟೀನ್ ನಾಷ್ಟಗಳದು ಎಲ್ಲ ಗ್ಯಾಸ್ ಸಪ್ಲೈ ಇದ್ದರೂ ಅಲ್ಲೇನು ಕಟ್ಗೆ ಮೇಲೆ ಅಡುಗೆ ಮಾಡುವಂಥ ವ್ಯವಸ್ಥೆ ಐತಿ ಈಗ ಸದ್ಯ. ಅದನ್ನು ಗ್ಯಾಸಿಂದ ಎಲ್ಲಿ ಹೊಂಟದ ಏನು ಗ್ಯಾಸ್ ತೊಗೊಳತ್ತಾರೋ ಇಲ್ಲೋ ಅದು ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ನಾವು ಇಲ್ಲೇ ಇರೋರು, ನಾವು ಬೆಳಗ್ಗೆ ಆದರೆ ನಾಷ್ಟ ಮಾಡೋಕೆ ಹೋಗ್ತೀವಿ, ಊಟ ಮಾಡೋಕೆ ಹೋಗ್ತೀವಿ, ಅದು ನಮ್ಗೆ ಸರಿಯಾಗಿ ಸಿಗತ್ತಿಲ್ಲ. ನಮ್ಮ ಹೆಸರು ಬಸವರಾಜ್ ಕೆಳಗಡೆ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಸಂಚಾಲಕರು. ಸರಿ ಇಲ್ಲ, ಬರೇ ಸುಮ್ಮನೆ ಹೆಸರಿಗೆ ಐತಿ, ಯಾವುದು ಸರಿ ಇಲ್ಲ. पब्लिक वत्ता ये नहीं आते हैं जाते हैं, कोई झगड़ा करता है, हाँ खाने मिलता नहीं बराबर से, ऐसा चले।